ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಬಿರುಸಿನ ಪ್ರಚಾರ ನಡೆದಿದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಏನು ಸಚಿವರಾಗಿದ್ದಾರೆ, ಅವರು ಈ ಕ್ಷೇತ್ರದ ಎಲ್ಲ ಒಂದು ಏನು ನೋಡುತ್ತಾ ಯಾವ ತರ ಪ್ರಚಾರ ಮಾಡಬೇಕು, ಯಾವ ತರ ಒಂದು ಅಭ್ಯರ್ಥಿ ಗೆಲ್ಲಿಸಬೇಕಂತ ಎಲ್ಲ ರೀತಿಯಿಂದ ಒಂದು ತಂತ್ರ ಮಾಡ್ತಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗಿದ್ದಾರೆ, ನಾವು ಅವರಿಗೆ ಮಾತಾಡೋಣ. ಯಾವ ತರ ಪ್ರಚಾರ ಮಾಡಿದ್ದಾರೆ ಏನಂತ ಕೇಳೋಣ. ಸರ್, ಈಗೆಲ್ಲ ಕ್ಷೇತ್ರದಲ್ಲಿ ನೀವು ಯಾವ್ಯಾವ ಕ್ಷೇತ್ರದಲ್ಲಿ ಹೋಗಿ ಬಂದ್ರೆ ಯಾವ ತರ ಪ್ರಚಾರ ಮಾಡ್ತಾರೆ? ನಡೀತಾ ಇದೆ. ನಮ್ಮ ಕಾರ್ಯಕರ್ತರು, ಸಚಿವರು, ಶಾಸಕರು ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡ್ತಿದ್ದಾರೆ. ಇನ್ನೂ ಸುಮಾರು ಒಂದು ವಾರ ಟೈಮ್ ಇದೆ. ಇನ್ನೂ ಬಹಳ ಚೆನ್ನಾಗಿ ನಾವು ಭೇಟಿ ಆಗಬೇಕಾಗಿದೆ. ನಮ್ಮ ಪಕ್ಷದ ಸಿದ್ಧಾಂತಗಳು, ಪ್ರಣಾಳಿಕೆಗಳನ್ನ ಮತದಾರರಿಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಈ ಕೆಪಿಸಿಸಿ ಇಂದಾಗ್ಲಿ ಅಥವಾ ನಿಮ್ಮ ಸಮೀಕ್ಷೆಯಿಂದ ಪ್ರಕಾರ ಏನು ಇಡೀ ಗ್ರಾಮ ಮಟ್ಟದ ಎಲ್ಲ ಕಡೆ ಒಂದು ತಂಡ ಕಳಿಸಿ ಸರ್ವೆ ಮಾಡ್ತೀರಿ ಅಂತ ಒಂದು ಮಾಹಿತಿ ಇದೆ. ಆ ಸರ್ವೆ ಪ್ರಕಾರ ಏನಂತ ಬಂದಿದೆ? ಮಾಡ್ತೇವೆ. ನಮ್ಮ ಪಕ್ಷ ಆತಂಕ ಪಡುವಂತದ್ದು ಏನಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ MLA ಇದ್ರು, ಇಲ್ಲಿ ನಮ್ಮನ್ನ ಕಳ್ಕೊಂಡಿದ್ವಿ. ಅವ್ರ ಸ್ಥಾನದಲ್ಲಿ ಚುನಾವಣೆ ಮಾಡ್ತಾ ಇದೀವಿ. ಪಕ್ಷ ಇದೆ, ಪಕ್ಷ ಸಾಧನೆ ಇದೆ, ಡೆವಲಪ್ಮೆಂಟ್ ಇದೆ, ಗ್ಯಾರಂಟಿ ಇದೆ. ಸೊ ಜೊತೆಗೆ ಮೇಟಿ ಅವರ 40 ವರ್ಷಗಳ ಅವ್ರು ಸೇವೆ ಮಾಡಿರುವಂತ ಅವ್ರದೇ ಅಂತ ಅಭಿಮಾನಿಗಳಿದ್ದಾರೆ. ಇದೆಲ್ಲ ನಮ್ಗೆ ಗೆಲ್ಲಕ್ಕೆ ಅನುಕೂಲ ಆಗುತ್ತೆ. ಈಗ ಏನೋ ಒಂದು ಬಿಜೆಪಿ ಆರೋಪ ಮಾಡ್ತಿದ್ದಾರೆ, ಸೋಲಿನ ಭೀತಿಯಿಂದಾಗಿ ಸಿದ್ದರಾಮಯ್ಯನವರು 5 ದಿನ ಕರೆಸಿದ್ದಾರೆ, ಮತ್ತೆ ಅವ್ರ ಪುತ್ರ ಯತೇಂದ್ರ ಸೇರಿದಂತೆ ಸಾಕಷ್ಟು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ಠಿಕಾಣಿ ಹುಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಬರಬಾರ್ದು. ಯಾಕೆ ಪಕ್ಷ ಯಾರ್ದ್ರೆ? ಪಕ್ಷ ಸಿದ್ದರಾಮಯ್ಯ ಅವ್ರದ್ದು, ಯತೀಂದ್ರ ಅವ್ರದ್ದು. ಅವ್ರ ಪಕ್ಷ ಉಳಿಸ್ಲಿಕ್ಕೆ ಅವ್ರು ಬರ್ತಾ ಇದಾರೆ. 5 ದಿವಸ ಬರ್ಬೋದು, 10 ದಿವಸ ಬರ್ಬೋದು. ನಮ್ಮ ಪಕ್ಷ ಉಳಿವಿಗೆಯಾಗಿ ನಾವು ನಮ್ಮ ಪಕ್ಷದ ಎಲ್ಲಾ ಕಾರ್ಯಕ್ರಮ ಭೇಟಿ ಆಗ್ಲಿಕ್ಕೆ ಅವ್ರ ಎಲ್ಲಾ ಕಡೆ ಟೂರ್ ಮಾಡ್ತಿದ್ದಾರೆ. ಈಗ ಬಿಜೆಪಿ ವಿಜೇಂದ್ರ ಅವರು ಒಂದು ಆರೋಪ ಮಾಡಿದ್ರು, ಅಂದ್ರೆ ಆರ್ಥಿಕವಾಗಿ ಸಾಕಷ್ಟು ಮುಗ್ಗಟ್ಟು ಸರ್ಕಾರ ಆಗಿದೆ, ಹೀಗಾಗಿ ಶ್ವೇತಪತ್ರ ಹೊಡಿಸ್ಬೇಕಂತ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಶ್ವೇತಪತ್ರ ಹೊಡಿಸೋದು ಅವಶ್ಯಕತೆ ಇದೆ. ಮೊನ್ನೆ ಬಜೆಟ್ ನಲ್ಲಿ ಉತ್ತರ ಕೊಟ್ಟಿದಾರಲ್ಲ, ಸುದೀರ್ಘವಾದ ಉತ್ತರ. ಅದೇ ವೈಟ್ ಪೇಪರು, ಅದನ್ನೇ ಸುಮಾರು 3-4 ಗಂಟೆಗಳ ಕಾಲ ಇಡೀ ರಾಜ್ಯದ ಜನತೆ ಹೇಳಿದ್ದಾರೆ. ಅದೇ ನಮ್ಮ ಪತ್ರ. ಸರ್, ಈಗ ನಿಮ್ಮ ಸರ್ವೆ ಪ್ರಕಾರ ಎಷ್ಟು ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷ ಜಯಗಳಿಸುವುದು ಅಂತ ಇದೆ? ಎಷ್ಟು ಮತ ಇನ್ನೂ ಟೈಮ್ ಇದೆ, ಅದ್ರ ಗೆಲ್ತದ ಅಷ್ಟು ಹೇಳ್ಬೋದು. ಎಷ್ಟು ಅಂತರ ಅನ್ನೋದು ಇನ್ನೂ ಟೈಮ್ ಹಿಡಿದಿದೆ. ಅಂದ್ರೆ ಈಗ ಸರ್ಕಾರ ಇರುವುದರಿಂದ ಮತ್ತು ಹಣ ದುರುಪಯೋಗ ಆಗುತ್ತಂತ ಆರೋಪ ಕೇಳಿ ಬರ್ತಾ ಇದೆ. ಆ ರೀತಿಯಿಂದ ಗೆಲ್ಲುವುದ ಸಾಧ್ಯತೆ ಇದೆ ನೋಡಿ. ದುಡ್ಡು ಎಲ್ಲಾ ಪಕ್ಷದವ್ರು ಯೂಸ್ ಮಾಡ್ತಾರೆ. ಇದ್ರ ಪ್ರಶ್ನೆ ಅವ್ರು ಕೇಳ್ಬೇಕಲ್ಲ. ಮತ್ತ ಅವ್ರೇನ್ ಮಾಡ್ತಾರ? ಬಿಜೆಪಿ ಏನ್ ಮಾಡ್ತಾರೆ? ಹಂಗೆ ಅವರು ಚುನಾವಣೆ ಮಾಡ್ಲಿಕ್ಕೆ ಆಗಲ್ಲ. ಆರೋಪ ಮಾಡೋದು ಜೊತೆಗೆ ನಾವೇನ್ ಮಾಡ್ತೀವಿ ಅನ್ನೋದು ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು. ಸೊ ಅವ್ರು ಇದನ್ನೇ ಮಾಡ್ತಾರೆ, ನಾವೇನ್ ಮಾಡ್ತೀವಿ ಅವ್ರು ಅದೇ ಮಾಡ್ತಾರೆ. ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಆರೋಪ ಮಾಡೋದ್ರಲ್ಲಿ. ಸೊ ಯಾರು ಕೆಲಸ ಮಾಡಿದ್ದಾರೆ, ಯಾರ ಪಕ್ಷ ಸಿದ್ಧಾಂತ ಇದೆ ಅದ್ರ ಜೊತೆ ಜನ ಹೋಗ್ತಾರೆ. ಸೊ ಹೀಗಾಗಿ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಈಗ ಈ ಕ್ಷೇತ್ರದಲ್ಲಿ ಅನುಕಂಪ ಹೆಚ್ಚು ಏನು ಲಾಭ ಕೊಡುತ್ತೋ ಅಥವಾ ಜಾತಿ ಆಧಾರದಿಂದ ಹೆಚ್ಚು ಲಾಭ ಕೊಡುತ್ತೆ? ಎಲ್ಲಾ ಕೊಡ್ತೈತಿ. ಪಕ್ಷ ಸಿದ್ಧಾಂತ, ಜಾತಿ, ಮೇಟಿಯವರ ಅಭಿಮಾನಿಗಳು ಎಲ್ಲ ಕೂಡ ಐಡಿಯಾಲಜಿ ಎಲ್ಲ ಕೂಡ ಕೈ ಹಿಡಿದು. ಬಿಜೆಪಿ ತಂತ್ರಗಳು ಇಲ್ಲೇನೋ ಫಲ ಕೊಡಂಗಿಲ್ಲ ಅಂತ ಅನ್ಸುತ್ತೆ? ಇಲ್ಲ, ಅವರು ಮಾಡಿದ್ರೆ ಅವರು ತಂತ್ರಗಾರಿಕೆ ಮಾಡ್ತಾರೆ, ಗೆಲ್ಬೇಕಂತ ಅವ್ರಿಗೆ ಆಸೆ ಇದೆ. ಏನು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.